ಪ್ರಿಯರೇ, ದೇವರು ಒಳ್ಳೆಯವರಾಗಿದ್ದಾರೆ. 1 ಪೇತ್ರ 5ನೇ ಅಧ್ಯಾಯ 5 ಮತ್ತು 6 ನಾವು ಓದಿಕೊಳ್ಳುವುದಾದರೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಆದರೆ ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ. ಪ್ರಿಯರೇ, ಮೇಲಕ್ಕೆ ತರುವುದು ಅಂತಂದರೆ ನಾವು ಈ ಜಗತ್ತಿನಲ್ಲಿ ಅಥವಾ ಕ್ರೈಸ್ತತ್ವದಲ್ಲಿ ದೊಡ್ಡ ಮನುಷ್ಯರಾಗುವುದು ಮತ್ತು ಮನುಷ್ಯನಿಂದ ಸನ್ಮಾನ ಹೊಂದುವುದು ಎಂಬುದಾಗಿದೆ. ಅದು ಅರ್ಥವಲ್ಲ. ಇದು ಆತ್ಮಿಕವಾಗಿ ಮೇಲಕ್ಕೆ ತರುವುದನ್ನು ಸೂಚಿಸುತ್ತದೆ. ಈ ಲೋಕದಲ್ಲಿ ಸನ್ಮಾನ ಮಾಡಿಕೊಳ್ಳುವುದಲ್ಲ, ಈ ಲೋಕದಲ್ಲಿ ಕಿರೀಟ ಹಾಕಿಸಿಕೊಳ್ಳುವುದಲ್ಲ, ಈ ಲೋಕದಲ್ಲಿ ಜೈಕಾರ ಹಾಕಿಸಿಕೊಳ್ಳುವುದಲ್ಲ, ಈ ಲೋಕದಲ್ಲಿ ಅನೇಕರು ನೀವೇ ಮಾಡಿದರು ಎಂಬುದಾಗಿ ಉಬ್ಬಿ ನಮ್ಮನ್ನು ಕೊಂಡಾಡುವುದು ಅಲ್ಲ. ದೇವರು ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ನಾವು ತಗ್ಗಿಸಿಕೊಂಡಾಗ ದೇವರು ತಕ್ಕ ಕಾಲಕ್ಕೆ ನಮ್ಮನ್ನು ಮೇಲಕ್ಕೆ ತರುವವರಾಗಿದ್ದಾರೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಇಲ್ಲಿ ನೋಡಿ, ಈ ಲೋಕದ ತುಂಬ ಇತರರ ದೃಷ್ಟಿಯಲ್ಲಿ ನಾವು ದೊಡ್ಡವರಾಗುವುದಕ್ಕೆ ಬಯಸ್ತೇವೆ, ಆದರೆ ದೇವರ ಮುಂದೆ ನಾವು ಸಣ್ಣವರಾಗ್ತೇವೆ. ದೇವರ ಕ್ರಿಯೆಗಳನ್ನು ನಾವು ಗ್ರಹಿಸದೆ ಹೋಗ್ತೇವೆ. ದೇವರ ನಾಮವನ್ನು ನಾವು ಕೊಂಡಾಡದೆ ಹೋಗ್ತೇವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಯೌವನಸ್ಥ ವಿಶ್ವಾಸಿಗಳಿಂದು ತಮ್ಮ ನಾಯಕರನ್ನು ಚಲನಚಿತ್ರ ತಾರೆಯರಂತೆ ನೋಡ್ತಾರೆ. ಅವರ ಗಮನ ಸೆಳೆಯುವುದಕ್ಕೆ ದೊಡ್ಡ ಸಭೆಗಳಲ್ಲಿ, ದುಬಾರಿ ಹೋಟ್ಲುಗಳಲ್ಲಿ, ದುಬಾರಿ ಕಾರುಗಳನ್ನು ತೋರಿಸುವುದರ ಮೂಲಕ ಅವರು ಹೆಚ್ಚು ಗ್ರಹಿಕೆಗೆ ಮೀರಿಸಿಕೊಳ್ಳುವುದನ್ನು ನಾವು ಗಮನಿಸ್ತೇವೆ. ಆದರೆ ದೇವರಿಗೆ ಅದು ಮುಖ್ಯ ಅಲ್ಲ. ದೇವರು ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ. ಕ್ರಿಸ್ತನು ನಮ್ಮಲ್ಲಿ ಹೆಚ್ಚಬೇಕು, ನಾವು ಚಿಕ್ಕವರಾಗಬೇಕು. ಬೋಧಕರನ್ನು ನೋಡುವುದಾದರೆ ಅನೇಕರು ಬೋಧಕರು ಈ ಲೋಕದ ಯೌವನಸ್ಥರಿಗೆ ಐಶ್ವರ್ಯವಂತವಾಗಿ ಕಾಣ್ತಾರೆ. ಈ ಐಶ್ವರ್ಯವಂತರಾಗಿ ಕಾಣಿಸಿದ ತಕ್ಷಣ ಯೌವನಸ್ಥರು ಅವರು ಐಶ್ವರ್ಯದ ಹಿಂದೆ, ಈ ಲೋಕದ ಲಾಲಸೆಯ ಹಿಂದೆ, ಈ ಲೋಕದ ಆಸೆಗಳ ಹಿಂದೆ, ಈ ಲೋಕದಲ್ಲಿ ತೋರ್ಪಡಿಸಿಕೊಳ್ಳುವುದರ ಹಿಂದೆ ನಡೀತಾರೆ ಎಂಬುದನ್ನು ನಾವು ಗ್ರಹಿಸಬೇಕು. ಪ್ರಿಯರೇ, ಆದರೆ ದೇವರು ಮುಂದೆ ನೀವು ಸಣ್ಣವರಾಗಿ, ದೇವರ ಮುಂದೆ ನೀವು ಸಣ್ಣವರಾದರೆ ಅಗತ್ಯವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದನ್ನು ನೀವು ಮರೆಯಬಾರದು. ಪ್ರಿಯರೇ, ದೇವರಿಗೆ ನೀವು ಅವರನ್ನು ಹಿಂಬಾಲಿಸಬೇಕಾಗಿದೆ. ನೀವು ಅನೇಕ ಸಂದರ್ಭಗಳಲ್ಲಿ ಸತ್ಯವೇದವನ್ನು ನಾವು ತಪ್ಪಾಗಿ ಅರ್ಥೈಸಲ್ಪಡ್ತೇವೆ. ಆ ತಪ್ಪಾದ ಬೋಧನೆ ನಮ್ಮನ್ನು ಹಾದಿಯನ್ನು ತಪ್ಪಿಸುವಂಥದ್ದಾಗಿದೆ. ದೇವರನ್ನು ನಾವು ಹಿಂಬಾಲಿಸಿದರೆ ನಾವು ಐಶ್ವರ್ಯವಂತರಾಗಲಿ ಅಥವಾ ಪ್ರಖ್ಯಾತರಾಗಲಿ ಆಗುವುದಿಲ್ಲ, ಬದಲಾಗಿ ನಾವು ದೈವಿಕರಾಗ್ತೇವೆ ಅನ್ನುವಂಥದ್ದು ನಮ್ಮ ಜೀವಿತಗಳಿಗೆ, ನಮ್ಮ ಮಾತುಗಳಿಂದ ನಾವು ಯೌವನಸ್ಥರಿಗೆ ಪ್ರಚುರಪಡಿಸುವಂಥದ್ದು ಅಗತ್ಯ ಮತ್ತು ಅನಿವಾರ್ಯ ಇದೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವ, ಯಾರ್ಯಾರು ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರ, ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆಯ್ಯ. ವಿಶೇಷವಾಗಿ ಯೌವನಸ್ಥರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಯುವತಿಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ನಿರುದ್ಯೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆಯ್ಯ. ಅಪ್ಪ, ನಿಮ್ಮ ಮುಂದೆ ಸಣ್ಣವರಾಗುವಂಥ ಕೃಪೆಯನ್ನು ಅನುಗ್ರಹಿಸಯ್ಯ. ನಿಮ್ಮ ಪರಿಶುದ್ಧಾತ್ಮನ ಅಭಿಷೇಕದಿಂದ ನೀವು ಬಂದಿದ್ದಕ್ಕಾಗಿ ವಂದನೆಗಳು ಸ್ವಾಮಿ. ಅಪ್ಪ, ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ರೋ ಅವರ ಬಳಿ ನಿಂತು ಸ್ವಾಮಿ ಅವರಿಗೆ ಸಂತೈಸ್ತಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸ್ತಿರೋದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ನೀವು ಒಳ್ಳೆಯವರು ಸ್ವಾಮಿ, ನೀವು ಇರುವಂಥವರು ದೇವರೇ, ಅದ್ಭುತವನ್ನು ಮಾಡುವಂಥ ದೇವರ ಸ್ತೋತ್ರಪ್ಪ. ದೇವಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ
ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.